ಹಲೋ ಗೈಸ್, ಟೆಕ್ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿದ್ದೀರ, ಇದು ಪರ್ ರೆಫರಲ್ಗೆ 200 ಅಮೌಂಟು ಈ ಆ್ಯಪ್ನಲ್ಲಿ ಕೊಡ್ತಿದ್ದಾರೆ. ಇದು ಏನಿಲ್ಲ, ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡೋದು. ಜಸ್ಟ್ ನೀವು KYC ಮಾಡಿ ರಿಜಿಸ್ಟರ್ ಆದರೆ ನನ್ನ ರೆಫರಲ್ ಕೋಡ್ ಮೂಲಕ ನಿಮಗೆ 200 ಅಮೌಂಟ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ. ಈಗ ಆ್ಯಪ್ನ ಇನ್ಸ್ಟಾಲ್ ಮಾಡೋಣ. ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಈಗ ನನ್ನ ಲಿಂಕ್ ಥ್ರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ನೆಕ್ಸ್ಟು ಓಪನ್ ಆಗುತ್ತೆ. ಈಗ KYC ಪ್ರೊಸೆಸ್ ಸೈನಪ್ ಮಾಡಿ, ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಸೈನಪ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡೋದಕ್ಕೆ ಹೇಳುತ್ತೆ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನೆಕ್ಸ್ಟು ನನ್ನ ರೆಫರಲ್ ಕೋಡ್ನ ಎಂಟರ್ ಮಾಡಿ. ಏನಾದರೂ ರೆಫರಲ್ ಕೋಡ್ ಎಂಟರ್ ಮಾಡಲಿಲ್ಲ ಅಂದರೆ ನಿಮಗೆ 200 ಅಮೌಂಟು ರಿಸೀವ್ ಆಗೋದಿಲ್ಲ. ಅದಕ್ಕೆ ಫ್ರೆಂಡ್ಸ್, ನೀವು ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿ ಅರ್ನ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಅಲೋ ಗ್ರಾಂಟ್ ಪರ್ಮಿಷನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಟಿಫಿಕೇಷನ್ ಎಲ್ಲ ಅಲೋ ಕೊಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ನೇಮನ್ನು ಹಾಕೋದಕ್ಕೆ ಹೇಳುತ್ತೆ. ನೇಮನ್ನು ಎಂಟರ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಜಿಮೇಲ್ಗೆ, ನಿಮ್ಮ ಹತ್ರ ಯಾವ ಜಿಮೇಲ್ ಇದೆ ಅದಕ್ಕೆ ಜಿಮೇಲ್ನ ಎಂಟರ್ ಮಾಡಿ. ಆಮೇಲೆ ಜಿಮೇಲ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಪಾನ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಪಾನ್ ಕಾರ್ಡ್ ನಂಬರನ್ನು ಹಾಕಿ ನೆಕ್ಸ್ಟ್ ಸಬ್ಮಿಟ್ ಅಂತ, ಇಲ್ಲಿ ಪಾನ್ ಕಾರ್ಡ್ ನಂಬರನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ದು ಅಥೆಂಟಿಕೇಷನ್ ಕೇಳುತ್ತೆ. ಇಲ್ಲಿ ಡಿಜಿಲಾಕರ್ದು ಇಲ್ಲಿ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟು ಅಥೆಂಟಿಕೇಟ್ ಆಧಾರ್ ಅಂತ ಕೊಡಿ. ನೆಕ್ಸ್ಟ್ ಅಥೆಂಟಿಕೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಈ KYC ಮಾಡೋದಕ್ಕೆ ಆಧಾರ್ ಕಾರ್ಡ್ ನಂಬರನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಧಾರ್ ಕಾರ್ಡಿಗೆ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಆಮೇಲೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡಿಜಿಲಾಕರ್ದು ಕೀ ನೀವೇನಾದ್ರು ಇಟ್ಟಿದ್ರೆ ಅದನ್ನು ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲ ಕೀ ಏನಾರು ಇಟ್ಟು ಮರ್ತೋಗಿದ್ರೆ ಅಲ್ಲಿ ಫರ್ಗೆಟ್ ಪಿನ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಹೊಸ್ದಾಗಿ ರೀಸೆಟ್ ಮಾಡ್ಕೊಳ್ಳಿ. ಈಗ ಪಿನ್ನನ್ನು ಎಂಟರ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಪಿನ್ನನ್ನು ಎಂಟರ್ ಮಾಡಿದ ಮೇಲೆ ಆಮೇಲೆ ಡನ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟು ಡನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಫರ್ಗೆಟ್ ಪಿನ್ ಅಂತ ಕೊಟ್ಟು ನಿಮಿಷ ಡನ್ ಅಂತ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದನ್ನು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟ ಮೇಲೆ ಡಿಜಿಟಲ್ KYC ಸಕ್ಸಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಬ್ಯಾಂಕ್ ಡೀಟೇಲ್ಸ್ ನೀವು ಅಕೌಂಟ್ ನಂಬರ್ ಮತ್ತೆ ಅಕೌಂಟ್ ನಂಬರ್ ಕೊಟ್ಟು IFSC ಕೋಡ್ ಕೊಟ್ಟು ಎಂಟರ್ ಮಾಡಿ. ಆ ಥರ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ವೆರಿಫೈ ಆಗುತ್ತೆ. ವಿತಿನ್ 2 to 3 ಸೆಕೆಂಡಲ್ಲಿ ನಿಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ನೆಕ್ಸ್ಟು ಓಪನ್ ಕ್ಯಾಮ್ರಾ ಅಂತ ಕೊಡಿ. ನಿಮ್ಮ ಸೆಲ್ಫಿಯನ್ನು ಕೇಳುತ್ತೆ. ನಿಮ್ಮ ಸೆಲ್ಫಿಯನ್ನು ಆ ಸರ್ಕಲ್ ಒಳಗೆ ಕ್ಯಾಪ್ಚರ್ ಮಾಡಿ. ಈ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ವೆರಿಫೈ ಆದಮೇಲೆ ಸೇವ್ ಮಾಡಿ ಕನ್ಫರ್ಮ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಸಿಗ್ನೇಚರನ್ನು ಕೇಳುತ್ತೆ. ನಿಮ್ಮ ಸಿಗ್ನೇಚರನ್ನು ಅದರಲ್ಲೇ ಮ್ಯಾನ್ಯುವಲ್ ಆಗಿ ಸೈನ್ ಮಾಡ್ಬೋದು. ಇಲ್ಲಿ ಸೈನ್ ಮ್ಯಾನ್ಯುವಲಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ರೊಟೇಟ್ ಮಾಡ್ಕೊಂಡು ಸ್ಕ್ರೀನ್ ದೊಡ್ಡದಾಗುತ್ತೆ. ರೊಟೇಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ರೊಟೇಟರ್ ಆನ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಸಿಗ್ನೇಚರನ್ನು ಅಲ್ಲಿ ಸಜೆಸ್ಟೆಡ್ ಸಿಗ್ನೇಚರ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮತ್ತೆ ಸ್ಕ್ರೋಲ್ ಮಾಡಿ. ಈಗ ಆಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗೆ
ವೆರಿಫೈ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನೆಕ್ಸ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ OTP ಬರುತ್ತೆ. ಆಮೇಲೆ ನಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟು ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅಕೌಂಟು ಡಾಕ್ಯುಮೆಂಟ್ ಸಬ್ಮಿಟ್ ಆಗುತ್ತೆ. ಮತ್ತು ನೆಕ್ಸ್ಟು ಲಿಂಕ್ ಅಂಡ್ ಪ್ರೊವೈಡ್ ಕಾನ್ಸ್ಟೆಂಟ್ ಅಂತ ಕೊಡಿ. ನೆಕ್ಸ್ಟು ಮತ್ತೆ ಇನ್ನೊಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ನಿಮಗೆ ಬ್ಯಾಂಕಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ OTP ಬರುತ್ತೆ, ಅದಕ್ಕೆ ಎಂಟರ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್, ಈಗ ಪ್ರೊಸೆಸಿಂಗಲ್ಲಿ ಬರುತ್ತೆ. ನೆಕ್ಸ್ಟು ನಿಮ್ಮ ಇನ್ಕಮ್ ಪ್ರೂಫ್ನ ಹಾಕಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಎಷ್ಟು ಮಂತ್ಲಿ ಆ್ಯನ್ಯುವಲಿ ಇನ್ಕಮ್ ಎಷ್ಟಿದೆ ಅಂತ ಹಾಕಿ. ಆಮೇಲೆ ನೆಕ್ಸ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೀವು ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ಸ್ಟೂಡೆಂಟ್ಸಾ ಏನಿದ್ರೆ ಅದನ್ನು ಕೊಡಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಇಲ್ಲಿ ಅಡಿಷ್ನಲ್ ಡೀಟೇಲ್ಸು, ನಿಮ್ಮ ಫಾದರ್ ನೇಮ್ ಕೇಳುತ್ತೆ, ಮತ್ತು ನೀವು ಮೇಲಾ ಫೀಮೇಲಾ ಅಂತ ಕೇಳುತ್ತೆ. ನೀವು ಮೇಲ್ ಆಗಿರೋ ಮೇಲ್ ಕೊಡಿ, ಫೀಮೇಲ್ ಆಗಿರೋ ಫೀಮೇಲ್ ಕೊಡಿ. ಮತ್ತು ಮ್ಯಾರಿಡ್ ಅನ್ಮ್ಯಾರಿಡ್ ಕೇಳುತ್ತೆ, ಮ್ಯಾರಿಡ್ ಆಗಿರೋ ಮ್ಯಾರಿಡ್ ಅಂತ ಕೊಡಿ, ಅನ್ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾಮಿನಿ ಕೇಳುತ್ತೆ, ನಾಮಿನಿ ಆಮೇಲೆ ಮಾಡ್ಕೊಳ್ಬೋದು. ಡೂ ಇಟ್ ಲೇಟರ್ ಅಂತ ಕೊಡಿ. ಡೂ ಇಟ್ ಲೇಟರ್ ಅಂತ ಕೊಟ್ಟಮೇಲೆ ನೆಕ್ಸ್ಟು ಈ ಥರ ಲೋಡಿಂಗ್ ಆಗಿ ಅಪ್ಲಿಕೇಶನ್ ಫಾರ್ಮ್ಗೆ ನಿಮ್ಮದು ಫೋಟೋ ಎಲ್ಲ ಬರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಆ ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಡ್ ಟು ಸೈನ್ ಮಾಡಬೇಕು. ಈ ಸೈನ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಈ ಏಂಜಲ್ ಒಂದು KYCಗೆ ಬರುತ್ತೆ. ನಿಮ್ಮ ಮತ್ತೆ ಆಧಾರ್ ನಂಬರ್ಗೆ ಎಂಟರ್ ಮಾಡಿ. ಆಧಾರ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಸೆಂಡ್ OTP ಮೇಲೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಆಧಾರ್ ನಂಬರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿ. OTP ಎಂಟರ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು OTP ವೆರಿಫೈ ಆದಮೇಲೆ ನಿಮಗೆ ನಿಮ್ಮ ಜಿಮೇಲ್ ಹಾಕಿರ್ತೀರಲ್ಲ ಅದಕ್ಕೆ ಒಂದು ಮೇಲ್ ಬರುತ್ತೆ. ವಿತಿನ್ 24 ಅವರ್ಸಲ್ಲಿ ನಿಮಗೊಂದು ಮೇಲ್ ಬರುತ್ತೆ. ಅದರಲ್ಲಿ ನಿಮಗೊಂದು ಕೋಡ್ ಕೊಟ್ಟಿರ್ತಾರೆ. ಅದರ ಮೇಲೆ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಮಾಡಬೇಕು. ಓಪನ್ ಮಾಡ್ಕೊಳ್ಳಿ. ನೀವೇನು ಕೋಡ್ನ ಎಂಟರ್ ಮಾಡೋದು ಹೇಗೆ ಅಂತ ವಿತಿನ್ 2-3 ಡೇಸಲ್ಲಿ ನಿಮಗೆ 200 ಅಮೌಂಟ್ ಆಮೇಲೆ ನಿಮ್ಮ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ರೆಫರಲ್ ಮಾಡಿದ್ದೀನಿ. ಮೇ ಬಿ ಟೇಕ್ 2-3 ಡೇಸ್ ರೆಫರಲ್ ಮಾಡಿ. ವರ್ಕಿಂಗ್ ಡೇಸ್ 2-3 ಡೇಸ್ ತಗೊಳುತ್ತೆ. ನನಗೆ ಅಮೌಂಟ್ ರಿಸೀವ್ ಆಗಿದೆ. ನಿಮ್ಮ ಕ್ಲೈಂಟ್ ಐಡಿ ಎಲ್ಲ ಅಕೌಂಟ್ ಓಪನ್ ಮಾಡಿ ತಗೊಂಡ್ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ. ನಂತರ KYC ಕಂಪ್ಲೀಟ್ ಮಾಡಿದರೆ ಸಾಕು. ಇದಕ್ಕೆ ನಿಮಗೆ ಅಕೌಂಟ್ ಓಪನ್ ಮಾಡಿ ಸಿಗುತ್ತೆ. ಅದನ್ನು ನೀವು ಹೇಗೆ ವಿಡ್ರಾ ಮಾಡ್ಕೋಬೇಕು ನಂಬರ್ ಎಂಟರ್ ಮಾಡಿ. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನೇ ತುಂಬ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ಕೋಬೋದು. ನಿಮ್ಮ ರೆಫರಲ್ ಕೋಡ್ ಕಳಿಸೋದಾಗಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ಕೋಬೋದು. ಒಂದು ಅಪ್ಪರ್ ಮತ್ತು ಕ್ಯಾರೆಕ್ಟರ್ಸ್ ಎಂಟರ್ ಮಾಡಿ.